ಸಿದ್ದು ವರ್ಸಸ್ ಡಿಕೆಶಿ ಸಮರದಲ್ಲಿ ಸಿದ್ದು ಹಠ ಗೆಲ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಹಠಕ್ಕೆ ಹೈಕಮಾಂಡ್ ಮಣಿದಿದೆ. ತನ್ವೀರ್ ಸೇಠ್ ವಿರುದ್ಧ ಶಿಸ್ತು ಕ್ರಮ ಪಕ್ಕ. ಶಾಸಕ ತನ್ವೀರ್ ಸೇಠ್ಗೆ ಶೋಕಾಸ್ ನೋಟಿಸ್. ಸಿಎಲ್ಪಿ ನಾಯಕನ ವಿರುದ್ಧ ಮಾತನಾಡಿದ್ರೆ ಹುಷಾರ್. ಹೈಕಮಾಂಡ್ ವೀಕ್ಷಕ ಮಧುಗೌಡ ಯಕ್ಷಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಭೇಟಿ ಬಳಿಕ ಮಧುಗೌಡ ಯಕ್ಷಿ ಹೇಳಿಕೆ. ಸಿಎಲ್ಪಿ ನಾಯಕನ ವಿರುದ್ಧ ಮಾತನಾಡಿದ್ರೆ ಹುಷಾರ್ ಅಂತ ಎಚ್ಚರಿಸಿದ್ದಾರೆ. ಹೈಕಮಾಂಡ್ ವೀಕ್ಷಕ ಮಧುಗೌಡ ಯಕ್ಷಿ. ಸಿದ್ದರಾಮಯ್ಯ ಭೇಟಿ ಬಳಿಕ ಯಕ್ಷಿ ಹೇಳಿಕೆ. ಜೆಡಿಎಸ್ ಕಾಂಗ್ರೆಸ್ನ ಸಹಾಯ ಪಡೆದು ಬಿಜೆಪಿಗೆ ಸಹಾಯ ಮಾಡುತ್ತೆ. ಹೀಗಾಗಿ ಜೆಡಿಎಸ್ ಮೈತ್ರಿಗೆ ಸಿದ್ದರಾಮಯ್ಯ ವಿರೋಧಿಸಿದ್ದಾರೆ. ತನ್ವೀರ್ ಸೇಠ್ ಪಾಲಿಕೆ ಸದಸ್ಯರ ಜೊತೆ ಚರ್ಚಿಸಿ ನಿರ್ಧಾರ. ಹೈಕಮಾಂಡ್ ವೀಕ್ಷಕ ಮಧುಗೌಡ ಯಕ್ಷಿ ಹೇಳಿಕೆ. ಸಿದ್ದರಾಮಯ್ಯ ಭೇಟಿ ಬಳಿಕ ಮಧುಗೌಡ ಯಕ್ಷಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹಠಕ್ಕೆ ಹೈಕಮಾಂಡ್ ಮಣಿದಂತಿದೆ. ಪರಿಣಾಮ ತನ್ವೀರ್ ಸೇಠ್ ವಿರುದ್ಧ ಶಿಸ್ತು ಕ್ರಮ ಪಕ್ಕ. ಸಿದ್ದು ಹಠ ಗೆದ್ದಿದೆ. Disciplinary Committee Chairman Mr. Rahman Khan has been asked to look into any indisciplinary thing, and Mr. Surjewalaji, General Secretary in charge of Karnataka, has been instructed to the PCC and the Disciplinary Committee. Any gross violation of indiscipline, any slogan shouting against the CLP leader or any senior leader of the party will not be tolerated. How big they are, whether in Mysore or Raichur, that we came to our notice and will not be tolerated. And if Tanvir Seth or any other leader raising slogans against own party leaders will not be tolerated. Such leader will be dealt with and a showcase notice will be issued. I came to know about it, and we will take any indiscipline. If anyone involved with it, we will take and dealt with strictly. Sir, when are we going to notice issued to Tanvir Seth regarding this issue, sir? You will come to know this. Any leader, as I said, whether an MLA or any senior leader who indulge in anti-party or indiscipline will be issued a showcase notice. Sir, what was the High Command is aware of the situation. The mandate is very clear that every leader should work in tandem and together. Any indiscipline is not tolerated. Whoever they are, how big they are, they have to follow the party instructions, and whip has to be obeyed. And any indiscipline, we made it very clear that party high command will not tolerate. No, that is internal matter. We are discussing with all the senior leaders. I met Honorable CLP leader Siddaramaiah ji. I met PCC President DK Shivakumar ji. We are going to meet the corporators and the MLA from Mysore and the DCC President. And we'll ascertain the situation, what happened, what went wrong. But one thing we made clear. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಸಿದ್ದರಾಮಯ್ಯ ಹಠಕ್ಕೆ ಹೈಕಮಾಂಡ್ ಮಣಿತ. ಈಗ ಸೇಠ್ ವಿರುದ್ಧ ಈಗ ಶಿಸ್ತು ಕ್ರಮ ಆಗೋದ್ ಪಕ್ಕನಾ ಅಂತ? ಪ್ರತಿಮಾ, ಮಧುಗೌಡ ಯಕ್ಷಿ ಅವರು ಹೇಳಿರುವಂಥ ಪ್ರಕಾರ ಯಾವುದೇ ರೀತಿಯ ಪಕ್ಷದ ನಾಯಕರ ವಿರುದ್ಧ ಹೇಳಿಕೆಗಳನ್ನ ಸಹಿಸಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ವಿಶೇಷವಾಗಿ ಸಿದ್ದರಾಮಯ್ಯವರ ವಿರುದ್ಧ ಯಾರೇ ಮಾತನಾಡಿದ್ರು ಕೂಡ ಅದನ್ನ ಸಹಿಸಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು. ಹೀಗಾಗಿ ಅವರ ವಿರುದ್ಧ ಯಾವುದೇ ರೀತಿಯ ಹೇಳಿಕೆಗಳು, ಅದು ತನ್ವೀರ್ ಸೇಠ್ ಇರ್ಬೋದು ಅಥವಾ ಇನ್ಯಾವುದೇ ಶಾಸಕರು ಇರ್ಬೋದು, ಆ ಹೇಳಿಕೆಗಳನ್ನ ಸಹಿಸಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಆ ರೀತಿ ಹೇಳಿಕೆಗಳನ್ನ ಕೊಟ್ಟರೆ ನಾವು ಶೋಕಾಸ್ ನೋಟಿಸನ್ನು ಜಾರಿ ಮಾಡ್ತೀವಿ. ಮತ್ತು AICC ಮಟ್ಟದಲ್ಲಿ ಶಿಸ್ತು ಕ್ರಮ ಸಮಿತಿ ಏನಿದೆ, ಆ ಸಮಿತಿ ಭಾಳ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಮಧುಗೌಡ ಯಕ್ಷಿ ಅವರು ಹೇಳಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಅಸಮಾಧಾನ ಇನ್ನೂ ಕೂಡ ತಣ್ಣಗಾಗಿಲ್ಲ. ಅವರು ತನ್ವೀರ್ ಸೇಠ್ ವಿರುದ್ಧ ಪಕ್ಷದಲ್ಲಿ ಶಿಸ್ತು ಕ್ರಮ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಪಕ್ಷದ ನಾಯಕರಿಗೆ ಮಾಡಿರುವಂಥದ್ದು. AICC ಮುಂದೆ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಮಧುಗೌಡ ಯಕ್ಷಿ ಅವರು ಇದೀಗ ಮೈಸೂರಿಗೆ ತೆರಳ್ತಾರೆ. ಮೈಸೂರಿನಲ್ಲಿ ಅಲ್ಲಿಯ ಕಾಂಗ್ರೆಸ್ನ ಪಾಲಿಕೆ ಸದಸ್ಯರು ಮತ್ತು ಅಲ್ಲಿಯ ಕಾಂಗ್ರೆಸ್ ಶಾಸಕರ ಜೊತೆ ಅವರು ಚರ್ಚೆಯನ್ನು ಮಾಡ್ತಾರೆ. ಮತ್ತು ತನ್ವೀರ್ ಸೇಠ್ ಈಗಾಗಲೇ KPCCಗೆ ವರದಿಯನ್ನು ಕೊಟ್ಟಿದ್ದಾರೆ. ಮೈಸೂರಲ್ಲಿ ಪಾಲಿಕೆಯಲ್ಲಿ
JDS ಜೊತೆ ಮೈತ್ರಿ ವಿಚಾರವಾಗಿ ಯಾವೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿತ್ತು, ಮತ್ತು ಅಲ್ಲಿ ವೀಕ್ಷಕರಾಗಿ ಆಗಮಿಸಿದಂಥ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಅವರು ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದರು, ಇದೆಲ್ಲವನ್ನು ಕೂಡ ಅವರು 5 ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ತನ್ವೀರ್ ಸೇಠ್ಗೆ ಶೋಕಾಸ್ ನೋಟಿಸ್ ಜಾರಿಯಾದರೂ ಕೂಡ ಈಗಾಗಲೇ ಅವರು ವಿವರಣೆಯನ್ನು ಪಕ್ಷಕ್ಕೆ ನೀಡಿದ್ದಾರೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನವನ್ನು AICC ಮಾಡ್ತಾ ಇದೆ ಅಂತ ಹೇಳ್ಬೋದು. ವೀಣಾ, ಪ್ರತಿಮಾ. ಎಸ್ ಗಿರೀಶ್, ಈ ಯಕ್ಷಿ ಮತ್ತು ಸಿದ್ದು ಭೇಟಿಯಲ್ಲಿ ಆದದ್ದೇನು, ಏನು ನಡೀತಂತೆ, ಇನ್ಸೈಡ್ ಸ್ಟೋರಿ ಏನು ಸಿಗ್ತಾ ಇದೆ? ಪ್ರತಿಮಾ, ಈಗ ಮಧುಗೌಡ ಯಕ್ಷಿಯವರು ಮತ್ತು ಸಿದ್ದರಾಮಯ್ಯ ಅವರು ಸುಮಾರು 1.5 ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಮಧುಗೌಡ ಯಕ್ಷಿಯವರು ಈ ಹಿಂದೆ ಬೆಳಗ್ಗೆ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ ಬಳಿಕ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದರು. DK ಶಿವಕುಮಾರ್ ಅವರು ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ, ಯಾವೆಲ್ಲ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳಾಯಿತು ಆ ಸಂದರ್ಭದಲ್ಲಿ ಅನ್ನುವಂಥದ್ದು. ಇದಕ್ಕೆ ಸಿದ್ದರಾಮಯ್ಯ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. JDS ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಭಾಳ ಸ್ಪಷ್ಟ ನುಡಿ. ಯಾಕೆಂದರೆ JDS ಪ್ರತಿ ಬಾರಿ ಕೂಡ BJPಗೆ ಬೆಂಬಲವಾಗಿ ನಿಲ್ಲುತ್ತೆ, ಕಾಂಗ್ರೆಸ್ಗೆ JDS ಮೈತ್ರಿಯಿಂದ ಯಾವುದೇ ಲಾಭ ಇಲ್ಲ, ಪಕ್ಷಕ್ಕೆ ಹಾನಿಯಾಗಿದೆಯೇ ಹೊರತು ಲಾಭ ಆಗಿಲ್ಲ JDSನಿಂದ ಅನ್ನುವಂಥ ಭಾಳ ಸ್ಪಷ್ಟ ನುಡಿಗಳನ್ನ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಹೀಗಾಗಿ ಈ ವಿಚಾರವನ್ನು AICCಗೆ ವರದಿ ಮಾಡ್ತಾರಾ ಮಧುಗೌಡ ಯಕ್ಷಿಯವರು ಅನ್ನೋದನ್ನ ನಾವು ನೋಡಬೇಕು. ಇದರ ಜೊತೆಗೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರ ಕೆಲವೊಂದಿಷ್ಟು ಪಾಲಿಟಿಕ್ಸ್ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯ ಪೊಲಿಟಿಕ್ಸ್ ಏನಿದೆ, ಮೈಸೂರು JDS ಜೊತೆ ಮೈಸೂರಿನ ಮೈತ್ರಿ ಏನಿದೆ, ಇದು ಮೊದಲಲ್ಲ. ಈ ರೀತಿಯ ಹಲವು ಪೊಲಿಟಿಕ್ಸ್ಗಳನ್ನ DK ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಇದು ಪ್ರತಿನಿತ್ಯ ನಡೀತಾ ಇದೆ. ನಾನು ಅನೇಕ ಬಾರಿ DK ಶಿವಕುಮಾರ್ ಅವರಿಗೆ ಅವರ ಗಮನಕ್ಕೆ ತಂದಿದ್ದೇನೆ, ಆದರೂ ಕೂಡ ಅವರು ಕೇಳ್ತಾ ಇಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಈ ರೀತಿ ಅವರು ಮುಂದುವರಿಸೋದೇ ಆದರೆ ಮುಂದುವರಿಸಲಿ ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಅವರು ಒಂದು ಹೆಜ್ಜೆ ಮುಂದೋಗಿ ಹೇಳಿದ್ದಾರೆ. ಸೊ ಇದು ಅವರು ಎಷ್ಟರ ಮಟ್ಟಿಗೆ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ ಆಗುತ್ತೆ. ಪ್ರತಿಮಾ, ಥ್ಯಾಂಕ್ಸ್ ಗಿರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.